ಹುಡುಗಿ. ತುಂಬ ಅದ್ಭುತವಾದಂಥ ಭವಿಷ್ಯ ಇದೆ ಅವರಿಗೆ. ಒಳ್ಳೇದಾಗಲಿ ಅಮ್ಮ ನಿಮಗೂ. ನಮ್ಮ ತಂದೆ ಅಂದರೆ ತುಂಬ ತ್ಯಾಗ ಮಾಡಿದ್ದಾರೆ ನನಗೋಸ್ಕರ. ನಮ್ಮ ತಂದೆ ನನ್ನಲ್ಲಿ ಇರುವಂಥ ಛಲ, ನನ್ನಲ್ಲಿ ಛಲ ತುಂಬಿದ್ದೆ ನಮ್ಮ ತಂದೆ. ತುಂಬ ಹೇಳಿದರೆ ಭಾವುಕನಾಗ್ತೇನೆ ಭಾಳ ವಿಚಾರದ ಬಗ್ಗೆ, ಮುಂದೆ ಮಾತಾಡ್ತೇನೆ ಆ ವಿಚಾರದ ಬಗ್ಗೆ. ಬಟ್ ಇಂಥ ಅದ್ಭುತವಾದಂಥ ತಂದೆಗೆ ಮಗನಾಗಿ ಹುಟ್ಟಿದ್ದು ನನ್ನ ಪುಣ್ಯ ಅಷ್ಟೇ. ಆ್ಯಂಡ್ ಅದ್ಭುತವಾದಂಥ ದೃಶ್ಯಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದು ಸೆಂಥಿಲ್ ಸರ್ ಅವರು. ಅಷ್ಟು ದೊಡ್ಡ ಕ್ಯಾಮ್ರಾಮ್ಯಾನ್ ಜೊತೆ ಮಾಡೋ ಅವಕಾಶ ನಮ್ಮೆಲ್ರಿಗೂ ಸಿಕ್ಕಿದ್ದು ತುಂಬ ಹೆಮ್ಮೆ ಅಷ್ಟೇ. ಪ್ರತಿಯೊಂದು ಫ್ರೇಮ್ನು ಸರ್ ಕೇರ್ಫುಲ್ ಆಗಿ ಕ್ರಾಫ್ಟ್ ಮಾಡಿ ಅದ್ಭುತವಾದಂಥ ಚಿತ್ರ ಜನಗಳಿಗೆ ಕೊಡಬೇಕು. ಅದು ಹೊಸ ಹುಡುಗನ ಹಿರಿಯ ಹುಡುಗನ ಅಂತ ಹೇಳಿ ಅವ್ರ ತಲೆಯಲ್ಲಿ ಏನೂ ಇರೋದಿಲ್ಲ. ಅದ್ಭುತವಾದಂಥ ದೃಶ್ಯ ಕೊಡ್ಬೇಕು ಜನಗಳಿಗೆ ಅನ್ನೋ ಯೋಚನೆ ಬಿಟ್ಟು ಏನೂ ಇರೋದಿಲ್ಲ. ನೀವು ನಾಳೆ ನೋಡಿದಾಗೆ ತುಂಬ ಹೆಮ್ಮೆಯಿಂದ ಹೇಳ್ತೀರಾ, ಅದ್ಭುತವಾದ ಚಿತ್ರ ನಮ್ಗೆ ಸರ್ ಕೊಟ್ಟಿದ್ದಾರೆ ಈ ದೃಶ್ಯದ ಮೂಲಕ ಅಂತ ಹೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ಇಲ್ಲಿ ಕಾರ್ಯಕ್ರಮಕ್ಕೆ ಬರೋಕ್ಕಾಗದೆ ಇದ್ದಿದ್ದು ಆ್ಯಕ್ಚುಲಿ DSP ಸರ್ ಅವರು ನಮ್ಮ ಸಿನಿಮಾದ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ. ಆ ಕಾರಣದಿಂದ ಸರ್ ಅವರು ಬರೋಕ್ಕಾಗಲಿಲ್ಲ. ನೀವು ನೋಡಿದರ ಅದ್ಭುತವಾದಂಥ ಹಾಡು ಕೊಟ್ಟಿದ್ದಾರೆ, ವೈರಲ್ ವೈಯಾರಿ ಅಂತ ಹೇಳಿ. ಕರ್ನಾಟಕದಲ್ಲಾಗಿರ್ಬೋದು ಮತ್ತು ತೆಲುಗು ರಾಷ್ಟ್ರಗಳಾಗಿರ್ಬೋದು ಅದ್ಭುತವಂತ ರೆಸ್ಪಾನ್ಸ್ ತಂದು ಕೊಟ್ಟಿದೆ ನಮ್ಮ ಸಿನಿಮಾಗೆ. ಅದೇ ಒಂದು ದೊಡ್ಡ ಪ್ರಮೋಷನ್ ಥರ. ಸೊ DSP ಸರ್ ಅವ್ರಿಗೆ ಹೃದಯಪೂರ್ವವಾಗಿ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸರ್. ನೀವು ಬರೋಕ್ಕಾಗಲಿಲ್ಲ, ಬಟ್ ನಿಮ್ಮ ಮ್ಯೂಸಿಕ್ ಮೂಲಕ ಜನಗಳ ಮನವನ್ನು ನೀವು ಟಚ್ ಮಾಡ್ತಾರೆ ಅಂತ ಹೇಳಿ ನಾನು ನಂಬ್ತಾ ಇದ್ದೇನೆ. ಇನ್ನು ತುಂಬ ಇದೆ ಹೇಳೋದಕ್ಕೆ ವಿಚಾರಗಳು ಸಿನಿಮಾದ ಬಗ್ಗೆ. ಮುಂದೆ ಕಾರ್ಯಕ್ರಮಗಳಲ್ಲಿ ನಾನು ಮಾತಾಡ್ತೇನೆ. ಹೆಚ್ಚು ಮಾತಾಡೋದು ಬೇಡ. ಶಿವರಾಜ್ ಕುಮಾರ್ ಸರ್ ಅವರು, ರವಿಚಂದ್ರನ್ ಸರ್ ಅಂತ ಹಿರಿಯ ನಟರ ಮುಂದೆ ನಾನು ತುಂಬ ಮಾತಾಡೋಕ್ಕಾಗೋದಿಲ್ಲ. ಧನ್ಯವಾದ. ಅದೇ ಥರ ಶ್ರೀಲೀಲಾ ಅವರು ಅದ್ಭುತವಾದಂಥ ಎನರ್ಜಿ ಆ್ಯಂಡ್ ಸಾಂಗಲ್ಲಿ ಪಾಪ ತುಂಬ ಕಷ್ಟಪಟ್ಟು ಮಾಡಿದವರು. ಅವರು ಎಕ್ಸಾಮ್ಸ್ ಎಲ್ಲ ಇತ್ತು, ಆದರೂ ಪಾಪ ಅವರು ರೆಸ್ಟ್ ಇಲ್ಲದೆ ಇದ್ರು. ನೈಟ್ ಎಲ್ಲ ಓದ್ಕೊಂಡು ಮತ್ತೆ ಬಂದು ಬೆಳಗ್ಗೆಯಿಂದ ಸಂಜೆವರೆಗೂ ಶೂಟಿಂಗ್ ಮಾಡ್ತಿದ್ರು ಪಾಪ ಅವರು. ಹ್ಯಾಟ್ಸ್ ಆಫ್ ಯುವರ್ ಡೆಡಿಕೇಶನ್. ತುಂಬ ಎತ್ತರಕ್ಕೆ ಹೋಗ್ತಿದ್ರು ಜೀವನದಲ್ಲಿ ತಾವು. ಆ್ಯಂಡ್ ಒಳ್ಳೇದಾಗಲಿ. ನನ್ನ ಮಾತನ್ನು ಮುಗಿಸೋಕ್ಕಿಂತ ಮುಂಚೆ ಕರ್ನಾಟಕದ ಜನತೆಗೆ ನಾನು ಒಂದೇ ವಿನಂತಿ ಮಾಡ್ತಾ ಇರುವಂಥದ್ದು, ಅದ್ಭುತವಾದಂಥ ಕೌಟುಂಬಿಕ ಚಿತ್ರ ನಾವು ಮಾಡಿದ್ದೇವೆ. ದಯವಿಟ್ಟು ನೀವೆಲ್ಲರೂ ಆಶೀರ್ವಾದ ಮಾಡಿ 18ನೇ ತಾರೀಕು ಬಂದು ಚಿತ್ರಮಂದಿರಗಳಿಗೆ ಸಿನಿಮಾ ನೋಡಿ ನಮ್ಮೆಲ್ರಿಗೂ ಬೆಂಬಲ ನೀಡಿ. ತುಂಬ ಜನ ಎಫರ್ಟ್ ಹಾಕಿ ಮಾಡಿರುವಂಥ ಚಿತ್ರ ಇದು. ಎಲ್ರಿಗೂ ಒಳ್ಳೇದಾಗಬೇಕು. ನಮ್ಮ ಕನ್ನಡ ಚಿತ್ರರಂಗ ಬೆಳಿಬೇಕು. ನನ್ನಂತ ಇನ್ನೂ ಯುವ ನಟರು ಬರಬೇಕು. ಸೇಮ್ ಅದೇ ದಿನಾಂಕಕ್ಕೆ ನನ್ನ ಅಣ್ಣದ ಸಮಾನ ಆಗಿರುವಂಥ ಯುವರಾಜ್ ಕುಮಾರ್ ಅಣ್ಣ ಅವ್ರದ್ದು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಅವ್ರಿಗೂ ನೀವೆಲ್ಲ ಬೆಂಬಲ ತಲುಪಬೇಕಂತ ಹೇಳ್ತಾ ಇದ್ದೇನೆ. ನನ್ನ ತಾಯಿ ಸಮಾನ ಅಶ್ವಿನಿ ಮೇಡಮ್ ಅವರು, ಅವರ ಆಶೀರ್ವಾದನೂ ನನ್ನ ಮೇಲೆ ಇದೆ, ಕನ್ನಡ ಚಿತ್ರರಂಗದ ಮೇಲೆ ಇದೆ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೇನೆ. ಧನ್ಯವಾದ. ಕಿರೀಟಿ ಅವರೇ, ಒಂದು ಮಾತು ಹೇಳಲೇಬೇಕು ಈ ಸಂದರ್ಭದಲ್ಲಿ. ನೀವು ಈ ಸಿನಿಮಾಗೆ ಹಾಕಿರುವಂಥ ಪರಿಶ್ರಮದ ಬಗ್ಗೆ ನಾವು ಪ್ರತಿ ಬಾರಿ ಪ್ರೆಸ್ ಮೀಟ್ ಮಾಡಿದಾಗ ಅದ್ರ ಬಗ್ಗೆ ಒಂದಷ್ಟು ಮಾತುಗಳನ್ನ ಆಡಿದ್ದೀವಿ. ಆದರೆ ಇವತ್ತು ಡಿಫ್ರೆಂಟ್ ಅಥವಾ ಸ್ಪೆಷಲ್ ಅನ್ಸಿದ್ದು ಏನು ಅಂದರೆ, ನಿಮ್ಮ ಹಾಡು ಬರ್ತಾ ಇದ್ರೆ ಅಥವಾ ಇಲ್ಲಿ ಬಂದಂಥ ಅತಿಥಿಗಳು ನಿಮ್ಮ ಬಗ್ಗೆ ಮಾತಾಡ್ತಾ ಇದ್ರೆ, ಆ ಪ್ರೀತಿಯಿಂದ ಅವರೆಲ್ಲರೂ ನಿಮಗೆ ಚಪ್ಪಾಳೆ ತಡ್ತಾ ಇದ್ರೆ, ಅಲ್ಲೊಂದು ಜೀವ ಹೆಮ್ಮೆನೂ ಪಡ್ತಾ ಇತ್ತು, ಭಾವುಕರು ಆಗ್ತಾ ಇದ್ರು, ಖುಷಿನೂ ಪಡ್ತಾ ಇದ್ರು. ನಮ್ಮ ರೆಡ್ಡಿ ಸರ್ ಅವರು ಮಗನ ಏಳಿಗೆಯನ್ನು ಬಯಸ್ತಾ ಅಲ್ಲಿ ಒಂದು ಸಪೋರ್ಟ್ ಮಾಡೋದಕ್ಕೆ ಕೂತಿದ್ದಾರೆ. ಸರ್, ದಯಮಾಡಿ ಮಗನ ಜೊತೆಗೆ ನೀವು ವೇದಿಕೆ ಮೇಲೆ ಇರಬಹುದಾ? ಒಂದು ಪ್ರೀತಿಯ ರಿಕ್ವೆಸ್ಟ್. ಅಪ್ಪ ಆ ಮಗ ಇದೀಗ ವೇದಿಕೆಯಲ್ಲಿ ಜೂನಿಯರ್ ಜೊತೆಗೆ ರಿಯಲ್ ಸೀನಿಯರ್ ಜೊತೆಯಾಗುವಂತಹ ಸಮಯ. ಬಹುಶಃ ಈ ಮೊಮೆಂಟ್ ಇಸ್ ವೆರಿ ಸ್ಪೆಷಲ್. ಇಷ್ಟೊತ್ತು ನಾವು ಸಿನಿಮಾದ ಜೂನಿಯರ್ ಸೀನಿಯರ್ ಬಗ್ಗೆ ಮಾತಾಡ್ತಿದ್ವಿ, ಈಗ ರಿಯಲ್ ಸೀನಿಯರ್ ಜೂನಿಯರ್. ರೆಡ್ಡಿ ಸರ್, ಏನ್ ಹೇಳೋಕೆ ಇಷ್ಟಪಡ್ತೀರಾ? ಈ ಒಂದು ಜೂನಿಯರ್ ಚಿತ್ರದ ಈ ಒಂದು ಪ್ರೀ ರಿಲೀಸ್ ಇವೆಂಟ್ಗೆ, ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ಕರ್ನಾಟಕದ ಹೆಮ್ಮೆಯ ನಾಯಕ ನಟರು, ದೊಡ್ಡ ಮನೆಯ ದೊಡ್ಡ ಮಗ ಮತ್ತು ನಮ್ಮ ಆರಾಧ್ಯ ದೈವ ಡಾಕ್ಟರ್ ರಾಜ್ಕುಮಾರ್ ಅವರ ಸುಪುತ್ರರಾದ ಶಿವರಾಜ್ ಕುಮಾರ್ ಅವರಿಗೆ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ಕಿರೀಟಿನ ಆಶೀರ್ವಾದ ಮಾಡಿದ್ದಕ್ಕೆ, ಜೊತೆಗೆ ನಿಜ ಜೀವನದಲ್ಲಿ ನನ್ನ ತಂದೆಯಾದರೂ ಕೂಡ ಈ ಸಿನಿಮಾ ನೋಡಿದ ಮೇಲೆ ಇಡೀ ಕರ್ನಾಟಕ ತಂದೆ ಯಾರು ಅಂತಂದ್ರೆ ರವಿಚಂದ್ರನ್ ಅನ್ನುವಂಥ ಪರಿಸ್ಥಿತಿಗೆ, ಯಾಕೆಂದ್ರೆ ನಾನು
ಸೀನ್ಸ್ ಎಲ್ಲ ನೋಡಿದೆ ನಾನು. ಅವರಿಬ್ಬರು ಕಾಂಬಿನೇಷನ್ ಅಷ್ಟು ಅದ್ಭುತವಾಗಿತ್ತು. ಜೊತೆಗೆ ಜನಿಲಿಗೆ ಅವರು, ಅವ್ರ ಬಗ್ಗೆ ಇವತ್ತು ಇಡೀ ನಮ್ಮ ದಕ್ಷಿಣ ಭಾರತದಲ್ಲಿ, ಅದರಲ್ಲಿ ವಿಶೇಷವಾಗಿ ಏನು ತೆಲುಗು ಬೊಮ್ಮರಿಲ್ಲು ಸಿನಿಮಾ ಅಂತ ಏನು ಬಂದಿತ್ತು, ಅದರಿಂದ ಇಡೀ ನಮ್ಮ ದೇಶದಲ್ಲೇ ಅವರು ಖ್ಯಾತಿ ಹೊಂದಿರುವಂತ ನಟಿ. ಬಹಳ ದೊಡ್ಡ ಕುಟುಂಬ. ಅಲ್ಲಿ ಒಬ್ಬ ಮುಖ್ಯಮಂತ್ರಿಗೆ ಸೊಸೆಯಾಗಿದ್ದರೂ ಕೂಡ ಅವರ ಪತಿದೇವರು ಹಿಂದಿ ಚಿತ್ರರಂಗದಲ್ಲಿ ಒಬ್ಬ ಒಳ್ಳೆ ನಟನಾಗಿದ್ದರೂ ಕೂಡ ಯಾವುದೇ ದುರಹಂಕಾರ ಇಲ್ದ ಹಾಗೇನೆ ಈ ಸ್ಟೋರಿ ಕೇಳಿದ ತಕ್ಷಣ ಇವತ್ತು ಕಿರೀಟಿ ಜೊತೆಯಲ್ಲಿ ಆಕ್ಟ್ ಮಾಡೋದಕ್ಕೆ ಅವ್ರು ಬಂದಿದ್ದಾರೆ. ಅವ್ರ ಪಾತ್ರ ಬಹಳ ಅದ್ಭುತವಾದಂಥ ಪಾತ್ರ. ಇಡೀ ನಮ್ಮ ಕರ್ನಾಟಕ ಆಂಧ್ರ ಮಾತ್ರ ಅಲ್ಲ, ಇಡೀ ದೇಶನೇ ಮೆಚ್ಚುವಂಥ ಪಾತ್ರ. ಅವರು ಕಿರೀಟಿಗೆ ಆಶೀರ್ವಾದ ಮಾಡಿರುವಂಥದ್ದು. ಮತ್ತು ನಮ್ಮ ಸೆಂಥಿಲ್ ಅವ್ರ ಬಗ್ಗೆ ಸಿನಿಮಾಟೋಗ್ರಫಿ ಅಂದ್ರೆ ಬಾಹುಬಲಿ, ತ್ರಿಬಲ್ ಆರ್ ದೊಡ್ಡ ದೊಡ್ಡ ಸಿನಿಮಾಗಳು ಮಾಡಿರುವಂಥವ್ರು. ಒಬ್ಬ ಯುವಕನಿಗೆ ಆಶೀರ್ವಾದ ಮಾಡೋದಕ್ಕೆ ಅವರು ಒಪ್ಪಿ ಮಾಡಿರುವಂಥದ್ದು. ಇನ್ನೂ ವಿಶೇಷವಾಗಿ ನಮ್ಮ ಕೊರಪಾಟಿ ಸಾಯಿ, ನಾನು ಮತ್ತು ಕೊರಪಾಟಿ ಸಾಯಿ ಇಬ್ಬರು ಕೂಡ ಬಳ್ಳಾರಿಯಲ್ಲಿ ಒಂದೇ ಸ್ಕೂಲಲ್ಲೇ ಓದ್ಕೊಂಡಿರುವಂಥವ್ರು, ಅಲ್ಲೇ ಹುಟ್ಟಿ ಬೆಳೆದಿರುವಂಥವ್ರು. ನನ್ನ ಅದೃಷ್ಟ ಅಂದ್ರೆ ಅವರು ವಾರಾಹಿ ಚಿತ್ರ ಬ್ಯಾನರ್ ಕೂಡ ಇವತ್ತು ಏನು ಇಡೀ ದೇಶದಲ್ಲಿ ಹೆಸರು ಮಾಡಿದೆ. ಅವ್ರ ಬ್ಯಾನರ್ ಅಲ್ಲಿ ಕಿರೀಟಿಯ